ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಗಾದೆಯನ್ನು ವಿಸ್ತರಿಸಿ ಬರೆಯೋದು. ಗಾದೆಯನ್ನು ವಿಸ್ತರಿಸಿ ಹೇಗೆ ಬರೀಬೇಕು ಅದಕ್ಕೂ ಕೂಡ ಹಂತಗಳಿದ್ದವು, ಅದಕ್ಕೂ ಕೂಡ ನಿಯಮಗಳಿದ್ದವು. ಈಗಾಗಲೇ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ವ್ಯಾಕರಣದಲ್ಲಿ ಗಾದೆಗಳನ್ನು ವಿಸ್ತರಿಸಿ ಹೇಗೆ ಬರಿಬೇಕು, ಪತ್ರಲೇಖನವನ್ನು ಹೇಗೆ ಬರಿಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೆ. ಕನ್ನಡ ವ್ಯಾಕರಣದ ಎಲ್ಲ ವಿಡಿಯೋಗಳು ನಿಮಗೆ ಅಲ್ಲಿ ಆ ಲಿಸ್ಟಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ, ಜ್ಞಾನ ಬೆಳಗು ಪ್ಲೇ ಲಿಸ್ಟಿಗೆ ಹೋದರೆ ನಿಮಗೆ ಅಲ್ಲಿ ಎಲ್ಲ ವ್ಯಾಕರಣಗಳು ನಿಮಗೆ ಸಿಗುತ್ತೆ, ವ್ಯಾಕರಣದ ವಿಡಿಯೋಗಳು ನಿಮಗೆ ಸಿಗುತ್ತೆ. ಇಲ್ಲಿ 2 ಕೊಟ್ಟಿರ್ತಾರೆ, 1 ಬರಿಬೇಕು, 3 ಮಾರ್ಕ್ಸ್ ಇರುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ರೆ ಮಾರ್ಗ. ಕೈ ಕೆಸರಾದರೆ ಬಾಯಿ ಮೊಸರು. ನೀವು ಹಾಗೆ ಸುಮ್ಮನೆ ಕೇಳ್ತಾ ಹೋಗಿ, ನಿಮಗೂ ಪರ್ಫೆಕ್ಟ್ ಆಗುತ್ತೆ, ಒಂದು ಐಡಿಯಾ ಬರುತ್ತೆ, ಹಾಗೆಯೇ ನಿಮಗೆ ಒಂದು ರಿವಿಷನ್ ಕೂಡ ಆದಂಗೆ ಆಗುತ್ತೆ. ಗಾದೆಗಳು ಜನಪದರ ಜೀವನ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ಕಾಯಕದ ಮಹತ್ವವನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಪ್ರಸ್ತುತ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಈ ದಿನಗಳಲ್ಲಿ ಎಚ್ಚರಿಕೆಯ ಗಂಟೆಯಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ. ಕೈ ಕೆಸರು ಅಥವಾ ಕೊಳೆಯಾಗುವುದು ಶ್ರಮದ ದುಡಿಮೆಯನ್ನು ಸಂಕೇತಿಸಿದರೆ, ಮೊಸರು ಅದರ ಪ್ರತಿಫಲವನ್ನು ಬಿಂಬಿಸುತ್ತದೆ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು. ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ, ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ. ಅಯ್ಯೋ, ಕೈ ಕೆಸರಾಗುವುದಲ್ಲ, ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ, ಸಂಪಾದನೆಯಾಗದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು, ಕೈ ತುಂಬ ಸಂಪಾದನೆಯಾಗಲೇಬೇಕು. ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗುವಂತಾಗುತ್ತದೆ. ಪ್ರಕೃತಿಯಲ್ಲಿ ದೇಹ ದಂಡಿಸದೆ ಬದುಕಲು ಹೊರಟರೆ ಅಂತಹ ದೇಹ ಶಿಥಿಲಗೊಳ್ಳುತ್ತದೆ. ಯಾವ ರೂಪದಲ್ಲಾದರೂ ಶ್ರಮ ಪಡಲೇಬೇಕು. ಅದಕ್ಕೆ ಹಿರಿಯರು ಹೇಳಿದ್ದು ಕೈ ಕೆಸರಾದರೆ ಬಾಯಿ ಮೊಸರು ಎಂದು. ಅಥವಾ 2ರಲ್ಲಿ 1 ಬರಿಬೇಕು, ಇನ್ನೊಂದು ಮನಸ್ಸಿದ್ರೆ ಮಾರ್ಗ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ನೋಡಿ, ಈ ಫಸ್ಟ್ ಒಂದು ಈ ಪ್ಯಾರಾಗ್ರಾಫ್ ಏನಿದೆಯಲ್ಲ, ಇದು ಕಾಮನ್ ಯಾವುದಾದ್ರೂ ಗಾದೆಗಳಿಗೆ ನೀವು ಉಪಯೋಗ ಮಾಡೋದು. ಇದು ಒಂದು ಪ್ರಸ್ತಾವನೆ ಇದ್ದ ಹಾಗೆ. ಇದನ್ನು ಎಲ್ಲ ಗಾದೆಗಳಿಗೂ ಕೂಡ ನೀವು ಕಾಮನ್ ಆಗಿ ಈ ಒಂದು 4 ಸೆಂಟೆನ್ಸನ್ನು ಬರೀರಿ. ನೆಕ್ಸ್ಟು, ಮಾನವನ ಚೈತನ್ಯಕ್ಕೆ ಬುದ್ಧಿಶಕ್ತಿಗೆ ಮಿತಿಯಿಲ್ಲ. ಸಕಾರಾತ್ಮಕ ಭಾವದಿಂದ ನಾವು ಕಾರ್ಯೋನ್ಮುಖರಾಗಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಆಸಕ್ತಿ ಇರಬೇಕು. ಆಸಕ್ತಿ ಮೂಡಲು ಆ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಮಾಡುವ ಕೆಲಸದಲ್ಲಿ ಪ್ರೀತಿ ಇದ್ದಾಗ ಸಹಜವಾಗಿಯೇ ಆ ಕೆಲಸ ಯಶಸ್ವಿಯಾಗುತ್ತದೆ. ವಿದ್ಯಾರ್ಥಿಯಾದವನು ಯಶಸ್ಸು ಪಡಿಬೇಕು ಎಂಬ ಮನಸ್ಸಿನಿಂದ ಕಾರ್ಯಪ್ರವೃತ್ತನಾದರೆ ಅವನ ಗುರಿ ತಲುಪುವ ಮಾರ್ಗ ಕಾಣುವುದು. ಒಂದು ಚಿತ್ರಗೀತೆಯ ಸಾಲು ಹೀಗಿದೆ: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸುವುದರಿಂದ ಯಾವ ಕೆಲಸವೂ ಸಾಧ್ಯವಾಗುವುದಿಲ್ಲ. ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಎ ವೇ. ಆಂಗ್ಲ ಗಾದೆಯಂತೆ ನಮ್ಮಲ್ಲಿ ಯಾವುದನ್ನೇ ಆಗಲಿ ಮಾಡಬೇಕು ಎನ್ನುವ ಉತ್ಕಟ ಆಕಾಂಕ್ಷೆ ಹುಟ್ಟಿಬಿಟ್ಟರೆ ಮಿಕ್ಕ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಮಾಡಿಯೇ ತೀರುತ್ತೇನೆ ಎಂಬ ಮನಸ್ಸು ಎಂತಹ ಕೆಲಸವನ್ನಾದರೂ ಸಾಧ್ಯಗೊಳಿಸುತ್ತದೆ ಎಂದು ಈ ಗಾದೆ ಸೂಚಿಸುತ್ತದೆ. ಪತ್ರಲೇಖನ. ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮದ ನಿವಾಸಿ ಅನ್ಪೂರ್ಣ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಒಂದು ಪತ್ರನ ಬರೆಯಿರಿ. ಓಕೆ. ಅಥವಾ ನಿಮ್ಮನ್ನು
ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ ಎಂದು ಭಾವಿಸಿಕೊಂಡು ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ಹೌದಾ? ಒಂದು ಖಾಸಗಿ ಪತ್ರ ಇರುತ್ತೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಇರುತ್ತೆ. ಖಾಸಗಿ ಪತ್ರ, ವ್ಯಾವಹಾರಿಕ ಪತ್ರದಲ್ಲಿ ಹಂತಗಳು, ಸ್ಟೆಪ್ಸ್ ಜಾಸ್ತಿ ಇರುತ್ತೆ. ಹಾಗೆ ಒಂದು ವೈಯಕ್ತಿಕ ಪತ್ರದಲ್ಲಿ ಸ್ವಲ್ಪ ರೂಲ್ಸ್ಗಳು, ಅದು ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥವರಿಗೆ ಅಂದರೆ ಸಂಬಂಧಿಕರಿಗೆ, ಗೆಳೆಯರಿಗೆ, ತಂದೆ ತಾಯಿಗಳಿಗೆ ಬರೆಯುವಂಥ ಪತ್ರ ಆಗಿರೋದರಿಂದ ಅಲ್ಲಿ ಅಂತಹ ಒಂದು ನಿಯಮಗಳು ಕಡಿಮೆ ಇರುತ್ತೆ, ಸಡಿಲಗೊಂಡಿರುತ್ತೆ. ನೋಡಿ, ಇದು ಫಸ್ಟ್ ಒನ್ ವ್ಯಾವಹಾರಿಕ ಪತ್ರ. ಸ್ಥಳ ಗುಡ್ಡೆ ತೋಟ, ದಿನಾಂಕ ಬರೀರಿ. ದಿನಾಂಕನ ಬಲಗಡೆ ಕೂಡ ಬರೆದರೂ ನಡೆಯುತ್ತೆ. ಇವರಿಂದ, ಇದು ಇಂದ ಇವರಿಗೆ, ವಿಷಯ ಎಲ್ಲವನ್ನು ಕೂಡ ಕ್ವಶನಲ್ಲಿನೇ ಇರುತ್ತೆ. ಇವರಿಂದ ಅನ್ನಪೂರ್ಣ, ಗುಡ್ಡೆ ತೋಟ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇವರಿಗೆ ಯಾರಿಗೆ ಬರೀತೀರಾ? ಮಾನ್ಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ನೆಕ್ಸ್ಟು ಮಾನ್ಯರೇ, ಇದು ಸಂಬೋಧನಾ ಪದ. ವಿಷಯನೂ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ. ಸರಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ. ಇಷ್ಟೇ ಇರಬೇಕು, ಒಂದು ಲೈನಲ್ಲಿ ಅಷ್ಟೇ ಶಾರ್ಟಾಗಿ ವಿಷಯವನ್ನು ಬರೀರಿ. ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಗ್ರಾಮದ ನಿವಾಸಿಯಾದ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ಗ್ರಾಮದಲ್ಲಿ ಕನಿಷ್ಠ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದು, ಇದಕ್ಕೆ ಪೂರಕವಾಗಿ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಇರುವುದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳು ದೂರದ ಕೊಪ್ಪಕ್ಕೆ ಕಾಲೇಜು ಶಿಕ್ಷಣಕ್ಕಾಗಿ ಹೋಗಬೇಕು. ಸಾರಿಗೆ ಮತ್ತು ಇನ್ನಿತರ ಸಮಸ್ಯೆಗಳಿಂದಾಗಿ ಅನೇಕ ವಿದ್ಯಾರ್ಥಿಗಳು ಕಾಲೇಜು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಸುತ್ತಲಿನ 10ಕ್ಕೂ ಅಧಿಕ ಗ್ರಾಮಗಳಿಗೆ ಮಧ್ಯಭಾಗದಲ್ಲಿರುವ ಗುಡ್ಡೆ ತೋಟ ಗ್ರಾಮದಲ್ಲಿ ತಾವು ಪದವಿ ಪೂರ್ವ ಕಾಲೇಜು ತೆರೆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಶಿಕ್ಷಣದ ಬಗೆಗೆ ಅಪಾರ ಕಾಳಜಿ ಹೊಂದಿರುವ ತಾವು ಆದಷ್ಟು ಬೇಗ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ನನ್ನ ಕೋರಿಕೆಯು ಬಹುಬೇಗ ಈಡೇರುವುದೆಂದು ನಂಬ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅನ್ನಪೂರ್ಣ. ಗ್ರಾಮದ ಪ್ರಮುಖರ ಸಹಿಯನ್ನು ಮಾಡಿಸ್ಕೊಳ್ಬೇಕು. ಓಕೆ, ಎಸ್. ನೆಕ್ಸ್ಟ್ ಒನ್ ಖಾಸಗಿ ಪತ್ರ, ತಾಯಿಗೆ ಬರೆಯೋದು. ಮೊದಲು ಕ್ಷೇಮ ಅಂತ ಬರೀಬೇಕು. ನಂತರ ಇಲ್ಲಿ ಮಧ್ಯದಲ್ಲಿ ಶ್ರೀ, ಇಲ್ಲಿ ಯಾರು ಬರೀತಾ ಇದ್ದೀರಾ ಇಂದ ಹೆಸರನ್ನು ಬರೀರಿ. ಇದನ್ನು ಆಗಲೇ ಕ್ವಶನಲ್ಲಿ ಕೊಟ್ಟಿದ್ದಾನೆ. ಮೋಹನ 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಹಾಸನ, ದಿನಾಂಕ ಒಂದು ಹಾಕಬೇಕು. ನಂತರ ಸಂಬೋಧನಾ ಪದ, ತಾಯಿಗೆ ಬರಿಬೇಕಲ್ಲ. ಮಾತೋಶ್ರೀಯವರಿಗೆ, ಪ್ರೀತಿಯ ತಾಯಿಯವರಿಗೆ, ಮಾತೋಶ್ರೀಯವರಿಗೆ, ಪೂಜ್ಯ ತಾಯಿಯವರಿಗೆ. ನಿಮ್ಮ ಮಗನಾದ ಮೋಹನ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಅಲ್ಲಿ ಕ್ಷೇಮವಾಗಿರುವಿರೆಂದು ನಂಬಿರುತ್ತೇನೆ ಅಥವಾ ಭಾವಿಸುತ್ತೇನೆ. ನೆಕ್ಸ್ಟ್ ಪ್ಯಾರಾದಲ್ಲಿ, ನನ್ನ ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ನಿಮ್ಮ ಆಸೆಯಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ವೇಳಾಪಟ್ಟಿ ತಯಾರಿಸಿಕೊಂಡು ಓದ್ತಾ ಇದ್ದೀನಿ. ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತ ಒಳ್ಳೆಯ ಅಂಕನ ಗಳಿಸ್ತೀನಿ. ಅಂದಹಾಗೆ ಈ ಪತ್ರ ಬರೆಯೋದಕ್ಕೆ ಕಾರಣ ಏನಂದರೆ, ಶಾಲೆಯಲ್ಲಿ ದಿನಾಂಕ 15/11/2025 ಪಾಲಕರ ಸಭೆಯನ್ನು ಕರೆದಿರುತ್ತಾರೆ. ಕಡ್ಡಾಯವಾಗಿ ಆ ಸಭೆಗೆ ತಾಯಂದಿರು ಬರಬೇಕಂತ ವರ್ಗ ಶಿಕ್ಷಕರು ಹೇಳಿದ್ದಾರೆ. ಸಭೆಯಲ್ಲಿ ಮೊದಲ ಮತ್ತು ಎರಡನೆಯ ರೂಪಣಾತ್ಮಕ ಪರೀಕ್ಷೆ ಹಾಗೂ ಅರ್ಧವಾರ್ಷಿಕ ಪರೀಕ್ಷೆಗಳ ಫಲಿತಾಂಶದ ವಿಶ್ಲೇಷಣೆ ಹಾಗೂ ಮುಂಬರುವ ದಿನಗಳಲ್ಲಿ ಅಭ್ಯಾಸ ಕ್ರಮಗಳ ಕುರಿತು ಸುದೀರ್ಘವಾಗಿ ಎಲ್ಲ ವಿಷಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೂ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚರ್ಚಿಸಲಿದ್ದಾರೆ. ಅಂದು ಮುಂಜಾನೆ ಸರಿಯಾಗಿ 10 ಗಂಟೆಗೆ ಶಾಲಾ ಸಭಾಂಗಣದಲ್ಲಿ ಹಾಜರಿರಲು ತಿಳಿಸಿದ್ದಾರೆ. ತಾವು ಬೇಗನೆ ಬನ್ನಿ. ಮನೆಯಲ್ಲಿ ತಂದೆಯವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಂತ ಬರೆದು, ನೆಕ್ಸ್ಟು ಇಂತಿ ನಿಮ್ಮ ಪ್ರೀತಿಯ ಮಗ ಮೋಹನ್ ಅಂತಂದು ಇದನ್ನು ಪ್ರೀತಿಯ ಮಗ ಅಂತ ಇದನ್ನು ಎಲ್ಲಿ ಬರಿಬೇಕು? ನಿಮ್ಮ ಬಲಭಾಗದಲ್ಲಿ, ಪತ್ರದ ಬಲಭಾಗದಲ್ಲಿ ಬರಿಬೇಕು. ನಂತರ ಎಡಭಾಗದಲ್ಲಿ ಏನು ಬರಿಬೇಕಂದ್ರೆ ವಿಳಾಸ. ನೀವು ಪತ್ರ ಬರೆದಿಂದ ಯಾರಿಗೆ ಕಳಿಸ್ತಾ ಇದ್ದೀರಾ ಅದು ವಿಳಾಸವನ್ನು ಎಡಭಾಗದಲ್ಲಿ ಧನ್ಯವಾದಗಳು ಅಂತ ಬರೀತೀರಲ್ಲ ಅದರ ಕೆಳಗಡೆ ಬರೀರಿ. ಇವರಿಗೆ ಶಾರದಾ, ಕುವೆಂಪು ನಗರ, ಶಿವಮೊಗ್ಗ. ಓಕೆ.
ಇದಾದ ನೆಕ್ಸ್ಟ್ ಮೇನ್ ಪ್ರಬಂಧ ರಚನೆ. ಈ ಪತ್ರಕ್ಕೆ 5 ಅಂಕ ಇರುತ್ತೆ, ಪ್ರಬಂಧಕ್ಕೆ ಕೂಡ 5 ಅಂಕ. ಮೇನ್ ಕ್ವಶನ್ ನಂಬರ್ 45 ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಇನ್ನೊಂದು ಕನ್ನಡ ಭಾಷೆಯ ಬೆಳವಣಿಗೆಗೆ ಮತ್ತು ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು. ಓಕೆ, ಇದೆರಡು. ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಮೊದಲು ಪೀಠಿಕೆ, ವಿಷಯದ ವಿವರಣೆ, ನೆಕ್ಸ್ಟು ಉಪಸಂಹಾರ ಅಥವಾ ಮುಕ್ತಾಯ. ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಭಾಷೆ ಅಥವಾ ಒಂದು ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ ಮೊದಲು ಫಸ್ಟು ಪೀಠಿಕೆ ಬರೀರಿ, ತದನಂತರ ವಿಷಯದ ವಿವರಣೆ, ನಂತರದಲ್ಲಿ ಉಪಸಂಹಾರ ಅಥವಾ ಮುಕ್ತಾಯ. ಹಬ್ಬಗಳಲ್ಲಿ ರಾಷ್ಟ್ರೀಯ, ಧಾರ್ಮಿಕ, ನಾಡ ಹಬ್ಬಗಳೆಂದು ಪ್ರಮುಖವಾಗಿ ಗುರುತಿಸಲಾಗುತ್ತೆ. ರಾಷ್ಟ್ರವು ಶಾಶ್ವತವಾಗಿ ಸ್ಮರಿಸಬಹುದಾದ ದಿನಗಳನ್ನು ರಾಷ್ಟ್ರೀಯ ಹಬ್ಬಗಳು ಅಂತ ಆಚರಿಸುತ್ತೇವೆ. ಆದ್ದರಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ಜಾತಿ, ಮತ, ವರ್ಣ, ಭಾಷೆ, ಪ್ರಾಂತ್ಯ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯದ ಭಾವನೆಯನ್ನು ಮೂಡಿಸುತ್ತೆ. ಜೊತೆಗೆ ದೇಶ ಪ್ರೇಮದ ಮೌಲ್ಯವು ಕೂಡ ಏನಾಗುತ್ತೆ, ಬೆಳೆಯುತ್ತೆ. ನೆಕ್ಸ್ಟ್ ವಿಷಯದ ವಿವರಣೆ. ನೆಕ್ಸ್ಟ್ ಪ್ಯಾರ ಮಾಡಿ. ಭಾರತ ದೇಶವು ಪ್ರಮುಖವಾಗಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿಗಳನ್ನು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸುತ್ತೆ. ಜೊತೆಗೆ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ, ನವೆಂಬರ್ 14 ನೆಹರು ಜಯಂತಿ, ಮಕ್ಕಳ ದಿನಾಚರಣೆ, ಸೆಪ್ಟೆಂಬರ್ 5 ರಾಧಾಕೃಷ್ಣನ್ ಅವರ ಜಯಂತಿ, ಶಿಕ್ಷಕರ ದಿನಾಚರಣೆ, ಜನವರಿ 12 ವಿವೇಕಾನಂದರ ಜಯಂತಿ, ಯುವ ದಿನ, ಅಕ್ಟೋಬರ್ 2 ಶಾಸ್ತ್ರಿ ಜಯಂತಿ. ಹೀಗೆ ಹಲವು ಮಹನೀಯರ ಜನ್ಮ ದಿನಗಳನ್ನು ರಾಷ್ಟ್ರೀಯ ಜಯಂತಿಗಳಂತ ಆಚರಣೆ ಮಾಡಲಾಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ. ಬ್ರಿಟಿಷರು ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದು ಭಾರತೀಯರ ಅರಸರ ಒಳಜಗಳಗಳನ್ನೇ ದುರುಪಯೋಗಪಡಿಸಿಕೊಂಡು ಹಂತ ಹಂತವಾಗಿ ದೇಶದ ಚುಕ್ಕಾಣಿ ಹಿಡಿದು ದಬ್ಬಾಳಿಕೆಯ ಆಡಳಿತ ನಡೆಸಿದರು. ಮಂದಗಾಮಿ, ತೀವ್ರಗಾಮಿ, ಗಾಂಧಿಯುಗ ಹಂತಗಳಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದರು. ಇದರ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಗಳಿಸಿತು. ಇದರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 15 ಧ್ವಜಾರೋಹಣ ಮಾಡಿ ಪ್ರಭಾತವೇರಿ ನಡೆಸಿ ಇದರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡಿ ಪ್ರಭಾತ ಪೇರಿ ನಡೆಸಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮ ಪಡಲಾಗುತ್ತೆ. ಸ್ವಾತಂತ್ರ್ಯಕ್ಕಾಗಿ ದುಡಿದವರನ್ನ ಮಡಿದವರನ್ನ ಸ್ಮರಿಸಲಾಗುತ್ತೆ. ವಿವಿಧ ಹೊಸ ಯೋಜನೆ ಜಾರಿಗೆಗೊಳ್ಳುತ್ತವೆ. ಗಣರಾಜ್ಯೋತ್ಸವ. ಭಾರತವು ಸ್ವಾತಂತ್ರ್ಯ ಪಡೆದ ಮೇಲೆ ತಮ್ಮದೇ ಸಂವಿಧಾನ ರಚಿಸಬೇಕಿತ್ತು. ಭಾರತದ ಎಲ್ಲ ಪ್ರಾಂತ್ಯಗಳನ್ನು ಒಗ್ಗೂಡಿಸಬೇಕಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 1950 ಜನವರಿ 26ರಂದು ಸಂವಿಧಾನ ಜಾರಿಯಾಯಿತು. ಎಲ್ಲ ಪ್ರಾಂತ್ಯಗಳನ್ನು ಗಣಗಳನ್ನಾಗಿ ಒಗ್ಗೂಡಿಸಲಾಯಿತು. ಪ್ರಜೆಗಳೇ ಪ್ರಭುಗಳಾದರು. ಹೀಗಾಗಿ ಈ ದಿನವನ್ನು ಗಣರಾಜ್ಯೋತ್ಸವ ಅಥವಾ ಪ್ರಜಾರಾಜ್ಯೋತ್ಸವ ದಿನವೆಂದು ಆಚರಿಸಲಾಗುತ್ತೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮುಂದಾಳತ್ವದಲ್ಲಿ ಪ್ರಾಂತ್ಯಗಳೆಲ್ಲ ಸೇರಿ ಏಕೀಕೃತ ಭಾರತ ಆಯಿತು. ಪ್ರತಿ ವರ್ಷ ಜನವರಿ 26ರಂದು ಧ್ವಜಾರೋಹಣ ಮಾಡಿ ಪ್ರಭಾತ ಪೇರಿ ನಡೆಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಸಂವಿಧಾನದ ರಚನಾಕಾರರನ್ನು ಸ್ಮರಿಸಲಾಗುತ್ತೆ. ಹೀಗೆ ಒಂದೊಂದು ಯಾವ್ಯಾವ ಒಂದು ರಾಷ್ಟ್ರೀಯ ಹಬ್ಬಗಳನ್ನು ಯಾವ್ದ್ಯಾವ್ದನ್ನು ಮಾಡ್ತೀರಿ ಅನ್ನೋದನ್ನು ಒಂದೊಂದನ್ನು ನೀವು ವಿವರಣೆಯಾಗಿ ಕೊಡ್ತಾ ಬನ್ನಿ. ಗಾಂಧಿ ಜಯಂತಿ, ವಿವೇಕಾನಂದ ಜಯಂತಿ, ನಿಮ್ಗೆ ಯಾವ್ದ್ಯಾವ್ದು ಎಷ್ಟರ ಮಟ್ಟಿಗೆ ಗೊತ್ತಿದೆ ಅದನ್ನು ವಿವರಣೆ ಕೊಟ್ಟು ನಂತರದಲ್ಲಿ ಉಪಸಂಹಾರ. ರಾಷ್ಟ್ರೀಯ ಹಬ್ಬದಲ್ಲಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಿ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಲಾಗುತ್ತೆ. ಗಣ್ಯ ವ್ಯಕ್ತಿಗಳ ಜಯಂತಿಗಳಂದು ಅವರ ಸ್ಮರಣೆ ಮಾಡಿ ಗೌರವಿಸಲಾಗುತ್ತೆ. ಭಾವೈಕ್ಯ, ದೇಶಭಕ್ತಿ, ಸ್ವಾಭಿಮಾನ, ಹಿರಿಯರ ಗೌರವ ಮುಂತಾದ ಮೌಲ್ಯಗಳನ್ನು ಬಿತ್ತೋದಕ್ಕೆ ಈ ಹಬ್ಬಗಳು ಸಹಕಾರಿ. ಈ ಹಬ್ಬಗಳಲ್ಲಿ ನಮ್ಮ ಮನೆಯ ಆಚರಣೆಯಂತೆ ಎಲ್ಲರೂ ಕೂಡ
ಪಾಲ್ಗೊಳ್ತಾರೆ. ಮಾತೃಧರ್ಮಗಳ ಅನೇಕ, ಮಾತೃಭಾಷೆಗಳ ಅನೇಕ, ಆದರೆ ಮಾತೃಭೂಮಿ ಒಂದೇ, ಅದು ಭಾರತ. ಇದಕ್ಕಾಗಿ ದುಡಿಯೋಣ, ಇದಕ್ಕಾಗಿ ಮಡಿಯೋಣ. ನಿಮಗೆ ಗೊತ್ತಿರ್ತಕ್ಕಂಥ ಕೊಟೇಶನ್ ಕೂಡ ಇದರಲ್ಲಿ ಬರೀರಿ, ಅದರಿಂದ ಒಂದು ಇಂಪ್ರೆಷನ್ ಇರುತ್ತೆ. ನೆಕ್ಸ್ಟ್ ಒನ್, ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು. ನಿಮ್ಮ ಪಾಠದಲ್ಲಿ ಬಂದಿರತಕ್ಕಂಥದ್ದು, ನೀವು ಓದಿರೋದು, ಪದ್ಯದಲ್ಲಿ ಹಿಂದೆ ಕಲ್ತಿರ್ತಕ್ಕಂಥದ್ದು, ಕನ್ನಡ ಭಾಷೆ ಹೆಂಗೆ ಬೆಳವಣಿಗೆ ಆಯಿತು ಮತ್ತು ಕನ್ನಡ ಭಾಷೆ ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವುದು ಅನ್ನೋದ್ರ ಕುರಿತಾಗಿ ಬರೀರಿ. ಓಕೆ, ಇಲ್ಲಿದೆ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ನೋಡ್ಕೊಳ್ಳಿ, ಓದ್ಕೊಳ್ಳಿ. ಪ್ರಸ್ತಾವನೆ ಬರೀಬೇಕು, ವಿಷಯ ವಿವರಣೆ, ನಂತರದಲ್ಲಿ ಉಪಸಂಹಾರ.